ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ವಿಶ್ವ ಬ್ಯಾಂಕ್ನ ಕಾರ್ಯಗಳ ಕುರಿತು ಅಧ್ಯಯನ ಮಾಡಿದ್ದೇವೆ. ಇಂದಿನ ಈ ತರಗತಿಯಲ್ಲಿ ನಾವು ವಿಶ್ವ ಬ್ಯಾಂಕ್ನ ಸಾಧನೆಗಳ ಕುರಿತು ಅಧ್ಯಯನ ಮಾಡಲಿಕ್ಕಿದ್ದೇವೆ. ನೀವು ಒಂದು ಸಂಗತಿಯನ್ನು ಗಮನಿಸಿರ್ಬೋದು. ಅದೇನಂತ ಹೇಳಿದರೆ, ವಿಶ್ವ ಬ್ಯಾಂಕ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಒಂದು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ. ಈ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಸ್ಥಾಪನೆಯಾದ ದಿನದಿಂದನೂ ಕೂಡ ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿಕೊಂಡು ಬರ್ತಾ ಇದೆ. ಈ ವಿಶ್ವ ಬ್ಯಾಂಕ್ನ ಮೊದಲ ಸಾಧನೆ ಏನಂತ ಹೇಳಿದರೆ, ದುಡಿಯುವ ಬಂಡವಾಳದಲ್ಲಿ ಹೆಚ್ಚಳ, ಇನ್ಕ್ರೀಸ್ ಇನ್ ದ ವರ್ಕಿಂಗ್ ಕ್ಯಾಪಿಟಲ್. ನೀವು ಸ್ಕ್ರೀನ್ನ ಮೇಲೆ ಎರಡು ಟೇಬಲನ್ನು ನೋಡ್ತಾ ಇದ್ದೀರಿ. ಮೊದಲನೇ ಟೇಬಲ್ ವಿಶ್ವ ಬ್ಯಾಂಕ್ನ ಸದಸ್ಯತ್ವದ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ, ಎರಡನೇ ಟೇಬಲ್ ವಿಶ್ವ ಬ್ಯಾಂಕ್ನ ದುಡಿಯುವ ಬಂಡವಾಳದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೆ. ಮೊದಲನೇ ಟೇಬಲನ್ನು ಗಮನಿಸಿ. ವಿಶ್ವ ಬ್ಯಾಂಕ್ ಅದರ ಕೆಲಸ ಕಾರ್ಯಗಳನ್ನು ಶುರು ಮಾಡಿದ್ದು 1945ನೇ ಇಸ್ವಿಯಲ್ಲಿ. ಆ ಸಂದರ್ಭದಲ್ಲಿ ವಿಶ್ವ ಬ್ಯಾಂಕ್ನ ಸದಸ್ಯತ್ವವನ್ನು ಪಡ್ಕೊಂಡಂತಹ ರಾಷ್ಟ್ರಗಳು 44. ಅದೇ ಇವತ್ತಿನ ಮಾಹಿತಿಯ ಪ್ರಕಾರ ವಿಶ್ವ ಬ್ಯಾಂಕ್ನ ಸದಸ್ಯ ರಾಷ್ಟ್ರಗಳು 189. ಅಂದರೆ ಕಾಲಕ್ರಮೇಣ ವಿಶ್ವ ಬ್ಯಾಂಕ್ನ ಸದಸ್ಯತ್ವದಲ್ಲಿ ಏರಿಕೆ ಅನ್ನುವಂಥದ್ದಾಗಿದೆ. 44 ಸದಸ್ಯ ರಾಷ್ಟ್ರಗಳು ಆರಂಭಿಕ ಹಂತದಲ್ಲಿ ಇದರ ಸದಸ್ಯತ್ವವನ್ನು ಪಡ್ಕೊಂಡಿದ್ರೆ, ಈಗ 189 ರಾಷ್ಟ್ರಗಳು ಇದರ ಸದಸ್ಯತ್ವವನ್ನು ಪಡ್ಕೊಂಡಿದೆ. ಎರಡನೇದಾಗಿ, ದುಡಿಯುವ ಬಂಡವಾಳದಲ್ಲಿಯೂ ಕೂಡ ಏರಿಕೆ ಆಗಿದ್ದನ್ನು ನಾವು ನೋಡ್ಬೋದು. ಎರಡನೇ ಟೇಬಲನ್ನು ಗಮನಿಸಿ. 1945ನೇ ಇಸ್ವಿಯಲ್ಲಿ ವಿಶ್ವ ಬ್ಯಾಂಕ್ ಅದರ ಕೆಲಸ ಕಾರ್ಯಗಳನ್ನು ಶುರು ಮಾಡುವ ಸಂದರ್ಭದಲ್ಲಿ ವಿಶ್ವ ಬ್ಯಾಂಕ್ನ ಬಳಿ ಇದ್ದಂತಹ ದುಡಿಯುವ ಬಂಡವಾಳ $8.8 ಬಿಲಿಯನ್ ನಷ್ಟು. ಅದೇ ಇವತ್ತು $268.9 ಬಿಲಿಯನ್ ಅಷ್ಟು ದುಡಿಯುವ ಬಂಡವಾಳವನ್ನು ವಿಶ್ವ ಬ್ಯಾಂಕ್ ಹೊಂದಿದೆ. ಅಂದರೆ ಸದಸ್ಯತ್ವದಲ್ಲಿ ಏರಿಕೆ ಆಗುವುದರ ಜೊತೆಗೆ ಅಂತಾರಾಷ್ಟ್ರೀಯ ಆರ್ಥಿಕತೆಯಲ್ಲಿ ಪ್ರಧಾನ ಪಾತ್ರ ವಹಿಸುವುದರ ಜೊತೆಗೆ ವಿಶ್ವ ಬ್ಯಾಂಕ್ನ ದುಡಿಯುವ ಬಂಡವಾಳದಲ್ಲಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಏರಿಕೆ ಅನ್ನುವಂಥದ್ದಾಗಿದೆ. ಸದಸ್ಯತ್ವದಲ್ಲಿ ಏರಿಕೆ ಆಗಿದ್ದನ್ನು ಮತ್ತು ದುಡಿಯುವ ಬಂಡವಾಳದಲ್ಲಿ ಏರಿಕೆ ಆಗಿದ್ದನ್ನು ನಾವು ವಿಶ್ವ ಬ್ಯಾಂಕ್ನ ಸಾಧನೆ ಅಂತ ಪರಿಗಣಿಸ್ತೇವೆ. ಎರಡನೆಯ ಸಾಧನೆ, ಆರ್ಥಿಕ ಪುನರ್ರಚನೆಗಾಗಿ ಸಾಲ, ಲೋನ್ಸ್ ಫಾರ್ ಇಕನಾಮಿಕ್ ರೀಕನ್ಸ್ಟ್ರಕ್ಷನ್. ನೀವು ಒಂದು ಐತಿಹಾಸಿಕ ಸಂಗತಿಯನ್ನು ಗಮನಿಸಿರಬಹುದು. ಅದೇನಂತ ಹೇಳಿದರೆ, ವಿಶ್ವ ಬ್ಯಾಂಕ್ ಮತ್ತು ವಿಶ್ವ ಹಣಕಾಸು ನಿಧಿ ಈ ಎರಡು ಅಂತಾರಾಷ್ಟ್ರೀಯ ಹಣಕಾಸು ಸಂಘಟನೆಗಳು ಆರಂಭವಾಗಿದ್ದು 1940ರ ದಶಕದಲ್ಲಿ, ಪರ್ಟಿಕ್ಯುಲರ್ಲಿ 1944-45ನೇ ಇಸ್ವಿಯಲ್ಲಿ. ಈ ಸಂದರ್ಭದಲ್ಲಿ ಎರಡನೇ ವಿಶ್ವ ಮಹಾಯುದ್ಧ ಮುಗಿಯುವ ಹಂತಕ್ಕೆ ಬಂದಿತ್ತು. ಪ್ರಪಂಚದ ಬಹುತೇಕ ರಾಷ್ಟ್ರಗಳು ಅದರ ನಷ್ಟವನ್ನು ಅನುಭವಿಸಿದ್ವು. ಪರ್ಟಿಕ್ಯುಲರ್ಲಿ ಈ ಯುರೋಪ್ ಖಂಡದಲ್ಲಿದ್ದಂತಹ ರಾಷ್ಟ್ರಗಳಿಗೆ ಎರಡನೇ ವಿಶ್ವ ಮಹಾಯುದ್ಧದಿಂದ ದೊಡ್ಡ ಮಟ್ಟದ ನಷ್ಟ ಅನ್ನುವಂಥದ್ದಾಗಿತ್ತು. ಈ ವಿಶ್ವ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದೇ ಈ ಐರೋಪ್ಯ ರಾಷ್ಟ್ರಗಳ ಆರ್ಥಿಕ ಪುನರ್ ನಿರ್ಮಾಣಕ್ಕೆ. ಅದೇ ರೀತಿ ವಿಶ್ವ ಬ್ಯಾಂಕ್ ಆರಂಭವಾದ ದಿನದಿಂದ 2 ವರ್ಷದವರೆಗೆ, ಅಂದರೆ 1945ನೇ ಇಸ್ವಿಯಿಂದ 1947ನೇ ಇಸ್ವಿಯವರೆಗೆ ವಿಶ್ವ ಬ್ಯಾಂಕ್ ಈ ಐರೋಪ್ಯ ರಾಷ್ಟ್ರಗಳ ಆರ್ಥಿಕ ಪುನರ್ರಚನೆಗೆ ದೊಡ್ಡ ಮಟ್ಟದಲ್ಲಿ ಕೆಲಸವನ್ನು ಮಾಡಿದೆ. ಈ ಯುರೋಪ್ ಖಂಡದಲ್ಲಿ ಎರಡನೇ ಮಹಾಯುದ್ಧದಿಂದ ನಷ್ಟವನ್ನು ಅನುಭವಿಸಿದ್ದ ರಾಷ್ಟ್ರಗಳಲ್ಲಿ 3 ರಾಷ್ಟ್ರಗಳನ್ನು ನಾವು ಗಮನಿಸ್ಬೋದು. ಮೊದಲನೇದು ಯುನೈಟೆಡ್ ಕಿಂಗ್ಡಮ್ ಅಥವಾ ಇಂಗ್ಲೆಂಡ್, ಎರಡನೇದು ಜರ್ಮನಿ, ಮೂರನೇದು ಫ್ರಾನ್ಸ್. ಈ ರಾಷ್ಟ್ರಗಳಿಗೆ ಎರಡನೇ ಮಹಾಯುದ್ಧದಿಂದ ದೊಡ್ಡ ಮಟ್ಟದ ನಷ್ಟ ಅನ್ನುವಂಥದ್ದಾಗಿದೆ. ಇಲ್ಲಿ ವಿಶ್ವ ಬ್ಯಾಂಕ್ ಇಂಗ್ಲೆಂಡ್, ಜರ್ಮನಿ ಮತ್ತು
ಫ್ರಾನ್ಸ್ನ ಆರ್ಥಿಕ ಪುನರ್ರಚನೆಗೆ ಶ್ರಮವನ್ನು ವಹಿಸಿದೆ. 1947ನೇ ಇಸ್ವಿಯಲ್ಲಿ $500 ಮಿಲಿಯನ್ ಹಣವನ್ನು ವಿಶ್ವ ಬ್ಯಾಂಕ್ ಈ ರಾಷ್ಟ್ರಗಳ ಆರ್ಥಿಕ ಪುನರ್ ನಿರ್ಮಾಣಕ್ಕೆ ಖರ್ಚು ಮಾಡಿದೆ. ಮೂರನೆಯ ಸಾಧನೆ ಆರ್ಥಿಕ ಅಭಿವೃದ್ಧಿಗಾಗಿ ನೆರವು, ಅಸಿಸ್ಟೆನ್ಸ್ ಫಾರ್ ಇಕನಾಮಿಕ್ ಡೆವಲಪ್ಮೆಂಟ್. ಈಗಷ್ಟೇ ನಾನು ನಿಮಗೆ ಒಂದು ಸಂಗತಿ ಹೇಳಿದ್ದೆ. 45ನೇ ಇಸ್ವಿಯಿಂದ 47ನೇ ಇಸ್ವಿಯವರೆಗೆ ವಿಶ್ವ ಬ್ಯಾಂಕ್ ಐರೋಪ್ಯ ರಾಷ್ಟ್ರಗಳ ಆರ್ಥಿಕ ಪುನರ್ ನಿರ್ಮಾಣಕ್ಕೆ ಕೆಲಸವನ್ನು ಮಾಡಿತು. 1948ನೇ ಇಸ್ವಿಯಿಂದ ವಿಶ್ವ ಬ್ಯಾಂಕ್ ಅದರ ಸದಸ್ಯತ್ವವನ್ನು ಪಡ್ಕೊಂಡಿರುವಂತಹ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದ್ತಾ ಇರುವಂತಹ ದೇಶಗಳ ಕಡೆಗೆ ಗಮನವನ್ನು ಹರಿಸಿತು. ಸಾವಿರದ 1948ನೇ ಇಸ್ವಿಯಿಂದ 1998ನೇ ಇಸ್ವಿಯ ಜೂನ್ ತಿಂಗಳವರೆಗೆ ವಿಶ್ವ ಬ್ಯಾಂಕ್ ಸಾಧಾರಣ $338.5 ಶತಕೋಟಿ ದಶಲಕ್ಷ ಮೌಲ್ಯದ 4211 ಸಾಲವನ್ನು 142 ಆರ್ಥಿಕವಾಗಿ ಅಭಿವೃದ್ಧಿ ಹೊಂದ್ತಾ ಇರುವಂತಹ ಸದಸ್ಯ ರಾಷ್ಟ್ರಗಳಿಗೆ ಆರ್ಥಿಕ ಅಭಿವೃದ್ಧಿಗಾಗಿ ಕೊಟ್ಟಿದೆ. ಈ ಅಭಿವೃದ್ಧಿ ಸಾಲದಲ್ಲಿ ಸುಮಾರು 27% ಹಣ ವಿದ್ಯುತ್ ಶಕ್ತಿ ಮತ್ತು ಟೆಲಿಕಮ್ಯುನಿಕೇಷನ್ನ ಅಭಿವೃದ್ಧಿಗಾಗಿ ಖರ್ಚಾಗಿದೆ. 15% ಹಣ ಸಾರಿಗೆ ಸಂಪರ್ಕದ ಅಭಿವೃದ್ಧಿಗಾಗಿ ಖರ್ಚಾಗಿದೆ. 20% ಹಣ ಕೃಷಿ ಅಭಿವೃದ್ಧಿಗಾಗಿ ಖರ್ಚಾಗಿದೆ. 10% ಹಣ ಕೈಗಾರಿಕಾ ಅಭಿವೃದ್ಧಿಗಾಗಿ ಖರ್ಚಾಗಿದೆ. 10% ಹಣ ಹಣಕಾಸಿನ ಕಂಪನಿಗಳಿಗೆ ಅವುಗಳ ಅಭಿವೃದ್ಧಿಗಾಗಿ ಖರ್ಚಾಗಿದೆ. ಮತ್ತು ಉಳಿದ 18% ಹಣ ಶಿಕ್ಷಣ, ಪ್ರವಾಸೋದ್ಯಮ, ನಗರೀಕರಣ, ಜನಸಂಖ್ಯೆ ನಿಯಂತ್ರಣ, ಕುಡಿಯುವ ನೀರಿನ ಪೂರೈಕೆ ಮೊದಲಾದವುಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಖರ್ಚಾಗಿದೆ. ಇಲ್ಲಿ ಈ ಟೇಬಲ್ನನ್ನು ನೀವು ಗಮನಿಸಿದರೆ ನಿಮಗೆ ವಿಶ್ವ ಬ್ಯಾಂಕ್ ಪ್ರಪಂಚದಲ್ಲಿರುವಂತಹ ರಾಷ್ಟ್ರಗಳಿಗೆ ಎಷ್ಟು ಪ್ರಮಾಣದಲ್ಲಿ ಸಾಲವನ್ನು ಕೊಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತದೆ. ವಿಶ್ವ ಬ್ಯಾಂಕ್ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಿಗೆ ಒದಗಿಸಿದ ಸಾಲ ಸುಮಾರು 35% ಸಾಲದ ರೂಪದ ಹಣ ಏಷ್ಯಾ ಮತ್ತು ಮಧ್ಯ ಪೂರ್ವದ ರಾಷ್ಟ್ರಗಳಿಗೆ ಹೋಗಿದೆ. ಸುಮಾರು 28% ಹಣ ಪಶ್ಚಿಮ ಗೋಲಾರ್ಧದ ರಾಷ್ಟ್ರಗಳಿಗೆ ಹೋಗಿದೆ. ಪಶ್ಚಿಮ ಗೋಲಾರ್ಧದ ರಾಷ್ಟ್ರ ಅಂತ ಹೇಳಿದರೆ ಕೆನಡಾ, ಗ್ವಾಟೆಮಾಲಾದಂಥ ರಾಷ್ಟ್ರಗಳು, ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸ್ ಅಂತ ನಾವು ಯಾವ ದೇಶಗಳನ್ನು ಕರಿತೇವೋ ಆ ದೇಶಗಳು. ಅವುಗಳಿಗೆ ಸಾಲದ ರೂಪದಲ್ಲಿ ವಿಶ್ವ ಬ್ಯಾಂಕ್ನ ಸಾಲದಲ್ಲಿ 28% ಹಣ ಹೋಗಿದೆ. ಮತ್ತು ಈ ಯುರೋಪ್ನ ರಾಷ್ಟ್ರಗಳಿಗೆ 21% ಹಣ ಹೋಗಿದೆ. ಸುಮಾರು 11% ಹಣ ಆಫ್ರಿಕಾ ಖಂಡದ ರಾಷ್ಟ್ರಗಳ ಅಭಿವೃದ್ಧಿಗಾಗಿ ಹೋಗಿದೆ. ಮತ್ತು ಸುಮಾರು 5% ಹಣ ಆಸ್ಟ್ರೇಲಿಯಾ ಮತ್ತು ಅಂತಾರಾಷ್ಟ್ರೀಯ ಹಣಕಾಸಿನ ಕಾರ್ಪೊರೇಷನ್ಸ್ಗಳಿಗೆ ಹೋಗಿದೆ. ನಾಲ್ಕನೆಯ ಸಾಧನೆ ತಾಂತ್ರಿಕ ನೆರವು, ಟೆಕ್ನಿಕಲ್ ಅಸಿಸ್ಟೆನ್ಸ್. ನಿಮಗೆ ಒಂದು ವಿಷಯ ಗೊತ್ತಿರ್ಬೋದು, ಅದೇನಂತ ಹೇಳಿದರೆ ವಿಶ್ವ ಬ್ಯಾಂಕ್ ತನ್ನ ಸದಸ್ಯ ರಾಷ್ಟ್ರಗಳಿಗೆ ತಾಂತ್ರಿಕ ನೆರವನ್ನು ಕೊಡ್ತದೆ. ವಿಶ್ವ ಬ್ಯಾಂಕ್ನ ಬಳಿ ತಾಂತ್ರಿಕ ತಜ್ಞರಿದ್ದಾರೆ. ಯಾವುದಾದ್ರೂ ಸದಸ್ಯ ರಾಷ್ಟ್ರ ತಾಂತ್ರಿಕ ಸಮಸ್ಯೆಗಳನ್ನು ಎದುರಿಸಿದರೆ ವಿಶ್ವ ಬ್ಯಾಂಕ್ ತನ್ನ ತಾಂತ್ರಿಕ ತಜ್ಞರನ್ನು ಆ ದೇಶಕ್ಕೆ ಕಳಿಸಿಕೊಡುವುದರ ಮುಖಾಂತರ ಆ ದೇಶ ಎದುರಿಸ್ತಾ ಇರುವಂತಹ ತಾಂತ್ರಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಇದೆ. ಐದನೆಯ ಸಾಧನೆ ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಯ ಸ್ಥಾಪನೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್.
ಈ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನನ್ನು ಇಂಗ್ಲೀಷಲ್ಲಿ ಶಾರ್ಟ್ ಫಾರ್ಮ್ನಲ್ಲಿ IFC ಅಂತ ಕರೀತಾರೆ. ಇದು ಸ್ಥಾಪನೆಯಾಗಿದ್ದು ಜುಲೈ 1956ನೇ ಇಸ್ವಿಯಲ್ಲಿ. ಈ ಅಂಗಸಂಸ್ಥೆಯನ್ನು ಯಾಕೆ ಸ್ಥಾಪನೆ ಮಾಡಿದ್ದು ಅಂತ ಹೇಳಿದರೆ, ಈ ಸದಸ್ಯ ರಾಷ್ಟ್ರಗಳಲ್ಲಿರುವಂತಹ ಖಾಸಗಿ ಉದ್ದಿಮೆಗಳಿಗೆ ಹಣಕಾಸಿನ ನೆರವನ್ನು ಕೊಡಲಿಕ್ಕೆ. ನಿಮಗೆ ಗೊತ್ತಿರ್ಬೋದು, ಕೃಷಿ ವಲಯ ಇವತ್ತು ಸಂಪೂರ್ಣವಾಗಿ ಖಾಸಗಿಯವರ ಕೈನಲ್ಲೇ ಇದೆ, ಖಾಸಗಿ ವಲಯದಲ್ಲೇ ಇದೆ. ಕೈಗಾರಿಕಾ ವಲಯ ಮತ್ತು ಸೇವಾ ವಲಯದಲ್ಲಿ ಕೆಲವು ಸಂಸ್ಥೆಗಳನ್ನು ಸರ್ಕಾರವೇ ನಡೆಸ್ತಾ ಇದ್ದರೆ, ಕೆಲವು ಸಂಸ್ಥೆಗಳನ್ನು ಖಾಸಗಿಯವರು ನಡೆಸ್ತಾ ಇದ್ದಾರೆ. ವಿಶ್ವ ಬ್ಯಾಂಕ್ ಖಾಸಗಿ ಸಂಸ್ಥೆಗಳ ಅಭಿವೃದ್ಧಿ ಕಡೆಗೆ ಕೂಡ ಗಮನವನ್ನು ಹರಿಸ್ತದೆ. ಇಲ್ಲಿ ಈ ಖಾಸಗಿ ಸಂಸ್ಥೆಗಳಿಗೆ ಹಣಕಾಸಿನ ನೆರವನ್ನು ಕೊಡಲಿಕ್ಕೆ ಈ ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು. ಯಾಕಂತ ಹೇಳಿದರೆ, ಈ ಖಾಸಗಿ ವಲಯ ಅಭಿವೃದ್ಧಿಯನ್ನು ನೋಡಿದರೆ, ಖಾಸಗಿ ವಲಯ ಅಭಿವೃದ್ಧಿ ಆದರೆ ಅದರಿಂದ ಆರ್ಥಿಕವಾಗಿ ಹಿಂದುಳಿದಂಥ ದೇಶ ಬಹಳ ವೇಗವಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ. ಸೊ ವಿಶ್ವ ಬ್ಯಾಂಕ್ನ ಉದ್ದೇಶ ಕೂಡ ಅದೇ. ಸೊ ಆ ಉದ್ದೇಶವನ್ನು ಈಡೇರಿಸಲಿಕ್ಕೆ ವಿಶ್ವ ಬ್ಯಾಂಕ್ ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ. 6ನೇ ಸಾಧನೆ, ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘದ ಸ್ಥಾಪನೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್. ಈ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನನ್ನು ಶಾರ್ಟ್ ಫಾರ್ಮ್ನಲ್ಲಿ IDA ಅಂತ ಕರೀತಾರೆ. ಈ IDAಯನ್ನು ಯಾಕೆ ಸ್ಥಾಪನೆ ಮಾಡಿದ್ದು ಅಂತ ಹೇಳಿದರೆ, ಈ ಆರ್ಥಿಕವಾಗಿ ಹಿಂದುಳಿದಿರುವಂಥ ಸದಸ್ಯ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಗಾಗಿ ಹಣಕಾಸಿನ ನೆರವನ್ನು ಕೊಡುವ ಸಲುವಾಗಿ ಇದನ್ನು ಸ್ಥಾಪನೆ ಮಾಡಿದ್ದು. ಇದು ಸ್ಥಾಪನೆಯಾಗಿದ್ದು ಸೆಪ್ಟೆಂಬರ್ 1960ನೇ ಇಸ್ವಿಯಲ್ಲಿ. ಎಂಟನೆಯ ಸಾಧನೆ, ಸದಸ್ಯ ರಾಷ್ಟ್ರಗಳ, ಅದರಲ್ಲೂ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಭೆ, ಮೀಟಿಂಗ್ ವಿತ್ ದ ಡೆವಲಪ್ಡ್ ಕಂಟ್ರೀಸ್. ನಿಮಗೆ ಒಂದು ಸಂಗತಿ ಗೊತ್ತಿರ್ಬೋದು, ಅದೇನಂತ ಹೇಳಿದರೆ, ವಿಶ್ವ ಬ್ಯಾಂಕನ್ನು ಸದಸ್ಯತ್ವವನ್ನು ನೀವು ಗಮನಿಸಿದ್ದೀರಿ. ವಿಶ್ವ ಬ್ಯಾಂಕ್ನ ಒಟ್ಟು ಸದಸ್ಯತ್ವ 189 ಇದೆ. ಅಂದರೆ ಪ್ರಪಂಚದಲ್ಲಿರುವಂಥ ದೇಶಗಳಲ್ಲಿ 189 ದೇಶಗಳು ವಿಶ್ವ ಬ್ಯಾಂಕ್ನ ಸದಸ್ಯತ್ವವನ್ನು ಪಡ್ಕೊಂಡಿದೆ. ಈ ಸದಸ್ಯತ್ವವನ್ನು ಪಡ್ಕೊಂಡಿರುವಂಥ ರಾಷ್ಟ್ರಗಳಲ್ಲಿ ಎಲ್ಲ ರಾಷ್ಟ್ರಗಳು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲ. ಅಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ವಿಶ್ವ ಬ್ಯಾಂಕ್ನ ಸದಸ್ಯ ಆಗಿವೆ. ಉದಾಹರಣೆಗೆ ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ. ಆದರೆ ಈ 189 ರಾಷ್ಟ್ರಗಳಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರಗಳಿವೆ. ಫಾರ್ ಎಕ್ಸಾಂಪಲ್ ಭಾರತ, ಪಾಕಿಸ್ತಾನ್, ನೇಪಾಳ, ಶ್ರೀಲಂಕಾ. ಸೊ ಇಲ್ಲಿ ವಿಶ್ವ ಬ್ಯಾಂಕ್ ಬರೀ ತನ್ನ ಸ್ವಂತ ಪ್ರಯತ್ನದಿಂದ ಈ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಅಥವಾ ಅಭಿವೃದ್ಧಿ ಹೊಂದ್ತಾ ಇರುವಂಥ ರಾಷ್ಟ್ರಗಳನ್ನು ಆರ್ಥಿಕ ಅಭಿವೃದ್ಧಿಯೆಡೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅದರದ್ದೇ ಆದಂತಹ ಕೆಲವು ಲಿಮಿಟೇಷನ್ಸ್ಗಳಿವೆ, ಅಡೆತಡೆಗಳಿವೆ. ಆದರೆ ವಿಶ್ವ ಬ್ಯಾಂಕ್ ಇಲ್ಲಿ ಏನು ಮಾಡ್ಬೋದು ಅಂತ ಹೇಳಿದರೆ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ನೆರವನ್ನು ಪಡ್ಕೊಂಡು ಈ ಆರ್ಥಿಕವಾಗಿ ಹಿಂದುಳಿದಿರುವಂಥ ರಾಷ್ಟ್ರಗಳನ್ನು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳನ್ನಾಗಿ ಮಾರ್ಪಾಡು ಮಾಡಲಿಕ್ಕಾಗ್ತದೆ. ಸೊ ಈ ರೀತಿ ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳನ್ನು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳನ್ನಾಗಿ ಮಾರ್ಪಾಡು ಮಾಡಲಿಕ್ಕೆ ವಿಶ್ವ ಬ್ಯಾಂಕ್ ಪ್ರಯತ್ನ ಪಡ್ತಾ ಇದೆ. ಸೊ ಇಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವಂಥ ರಾಷ್ಟ್ರಗಳಿಗೆ ನೆರವನ್ನು ಕೊಟ್ಟು ಅದನ್ನು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಪರಿವರ್ತಿಸಲಿಕ್ಕೆ ಇಲ್ಲಿ ವಿಶ್ವ ಬ್ಯಾಂಕ್ ತನ್ನ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದಂತಹ ಸದಸ್ಯ ರಾಷ್ಟ್ರಗಳಿಗೆ ಮನವಿಯನ್ನು ಮಾಡಿಕೊಳ್ತದೆ. ಉದಾಹರಣೆಗೆ ಅಮೆರಿಕ, ಇಂಗ್ಲೆಂಡ್ ಮುಂತಾದ ರಾಷ್ಟ್ರಗಳಿಗೆ. ಸೊ ಈ ರೀತಿಯ ನೆರವನ್ನು ಮಾಡಲಿಕ್ಕೆ, ಈ ರೀತಿಯ ಕೋರಿಕೆಯನ್ನು ಸಲ್ಲಿಸಲಿಕ್ಕೆ ವಿಶ್ವ ಬ್ಯಾಂಕ್ ಇಲ್ಲಿ ಏನು ಮಾಡ್ತದೆ ಅಂತ ಹೇಳಿದರೆ, ಅದರ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ ಸದಸ್ಯ ರಾಷ್ಟ್ರಗಳ ಸಭೆಯನ್ನು ಕರೀತದೆ. 8ನೆಯ ಸಾಧನೆ, ಸದಸ್ಯ ರಾಷ್ಟ್ರಗಳ ನಡುವಿನ ತಂಟೆಗಳನ್ನು ಬಗೆಹರಿಸುವುದು, ರಿಸಾಲ್ವಿಂಗ್ ದ ಡಿಸ್ಪ್ಯೂಟ್ಸ್ ಅಮಂಗ್ ದ ಮೆಂಬರ್ ಕಂಟ್ರೀಸ್.
ಇದರ ಬಗ್ಗೆ ನಾನು ನಿಮಗೆ ಮುಂಚೆ ಕೂಡ ಹೇಳಿದ್ದೇನೆ. ವಿಶ್ವ ಬ್ಯಾಂಕ್ ಯಾವತ್ತಿಗೂ ಕೂಡ ವಿಶ್ವದಲ್ಲಿ ಶಾಂತಿಯನ್ನು ನೆಲೆಸಲಿಕ್ಕೆ, ವಿಶ್ವದಲ್ಲಿ ಸೌಹಾರ್ದಯುತವಾದ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ. ಇದು ರಾಷ್ಟ್ರಗಳ ರಾಜಕೀಯ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವುದು ಬಹಳ ಕಡಿಮೆ. ಆದರೆ ಕೆಲವು ಸಂಗತಿಗಳಲ್ಲಿ ಹಸ್ತಕ್ಷೇಪವನ್ನು ಮಾಡುವುದರ ಮುಖಾಂತರ ವಿಶ್ವಶಾಂತಿಗೆ ಇದು ಪ್ರಯತ್ನವನ್ನು ಪಟ್ಟಿದೆ. ಉದಾಹರಣೆಗೆ, ಈಜಿಪ್ಟ್ನ ಬಳಿ ಇರುವಂತಹ ಸುವೇಸ್ ಕಾಲೋನಿ ಏನಿದೆ, ಆ ಸುವೇಸ್ ಕ್ಯಾನಲ್ನ ರಾಷ್ಟ್ರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಜಿಪ್ಟ್, ಅರಬ್ ಗಣರಾಜ್ಯಗಳು ಮತ್ತು ಇಂಗ್ಲೆಂಡ್ನ ನಡುವೆ ತಕರಾರು ಉಂಟಾಗಿತ್ತು. ಈ ತಕರಾರನ್ನು ವಿಶ್ವ ಬ್ಯಾಂಕ್ ಬಗೆಹರಿಸಿತು. ಎರಡನೇದಾಗಿ, ನಿಮಗೆ ಒಂದು ವಿಷಯ ಗೊತ್ತಿರ್ಬೋದು, 1947ನೇ ಇಸ್ವಿಯಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವುದರ ಜೊತೆಗೆ ದೇಶ ಇಬ್ಬಾಗ ಆಯಿತು, ಭಾರತ ಮತ್ತು ಪಾಕಿಸ್ತಾನ ಆಯಿತು. ಸೊ ಕಾಶ್ಮೀರದಲ್ಲಿ ಹುಟ್ಟುವಂತಹ ಸಿಂಧು ನದಿಯ ನೀರಿನ ಹಂಚಿಕೆಯ ಒಪ್ಪಂದವನ್ನು ಏರ್ಪಡಿಸಿದ್ದು ಇದೇ ವಿಶ್ವ ಬ್ಯಾಂಕ್. ಈ ರೀತಿ ಒಪ್ಪಂದವನ್ನು ಏರ್ಪಡಿಸುವುದರ ಮುಖಾಂತರ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಂತಹ ತಂಟೆಯನ್ನು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಂತಹ ತಕರಾರುಗಳನ್ನು ಇದು ಬಗೆಹರಿಸಿದೆ. ಈ ರೀತಿ ಬಗೆಹರಿಸುವುದರ ಮುಖಾಂತರ ವಿಶ್ವದಲ್ಲಿ ಶಾಂತಿಯನ್ನು ನೆಲೆಸಲಿಕ್ಕೆ, ವಿಶ್ವದಲ್ಲಿ ಸೌಹಾರ್ದಯುತವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಮತ್ತು ವಿಶ್ವದಲ್ಲಿ ಒಂದು ಪ್ರಗತಿಶೀಲ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ವಿಶ್ವ ಬ್ಯಾಂಕ್ ಪ್ರಯತ್ನ ಪಡ್ತಾ ಇದೆ. ಸೊ ಇದಿಷ್ಟು ವಿಶ್ವ ಬ್ಯಾಂಕನ್ನ ಸಾಧನೆಯ ಕುರಿತು. ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಸ್ಟೇ ಹೋಮ್, ಸ್ಟೇ ಸೇಫ್.